ಎಲ್ಲರಿಗೂ ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇದ್ದೀನಿ. ಆದ್ಮೇಲೆ 7ನೇ ತಾರೀಕು ಎಲ್ಲರೂ ಏನಪ್ಪಾ ಅಂದ್ರೆ ಟಿ ಎಕ್ಸಾಮ್ ಅನ್ನ ಬರಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ಟಿ ಎಕ್ಸಾಮ್ ಅನ್ನ ಬರಲಿಕ್ಕೆ ಹೋಗುವ ಪೂರ್ವದಲ್ಲಿ ಕೆಲವೊಂದಿಷ್ಟು ನಿಮ್ಮದೇ ಆದಂತಹ ಕೆಲವು ನಿಯಮಗಳನ್ನ ನೀವು ಅನುಸರಿಸಿದ್ದೆ ಆದ್ರೆ ಖಂಡಿತವಾಗಿಯೂ ನೀವು ಟಿಇಟಿಯನ್ನ ಸರಳವಾಗಿ ಕ್ವಾಲಿಫೈ ಮಾಡ್ತಾರೆ, ಈಸಿಯಾಗಿ ಕ್ವಾಲಿಫೈ ಮಾಡ್ತಾರೆ, ಜೊತೆಗೆ ಹೆಚ್ಚು ಅಂಕಗಳನ್ನು ಸಹ ನೀವು ಗಳಿಸಬಹುದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಬೇಕು ಅನ್ನೋದನ್ನ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ ಫ್ರೆಂಡ್ಸ್ಗೂ ಸಹ ಯಾರು ಟಿ ಬರ್ತಾ ಇಲ್ಲ ಅವರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಹೋಗಿ, ಓಕೆನಾ? ಸೊ ಹಾಗಾದ್ರೆ ಈ ಒಂದು ಪರೀಕ್ಷೆಯನ್ನ ನೀವು ಬರಿತಾ ಇದ್ದೀರಾ. ಸೊ ಹಾಗಾದ್ರೆ ಟಿ ಎಕ್ಸಾಮ್ ನ ಬರೆಯೋದಕ್ಕಿಂತ ಪೂರ್ವದಲ್ಲಿ ಯಾವೆಲ್ಲ ನೀವು ಅಂಶಗಳನ್ನು ಗಮನಿಸಬೇಕು ಅಂತ ನೋಡ್ತಾ. ಸೊ ಬರೆಯೋದಕ್ಕಿಂತ ಪೂರ್ವದಲ್ಲಿ ಬಿ ಕಾನ್ಫಿಡೆಂಟ್. ನೀವೆಲ್ಲರೂ ಏನಪ್ಪಾ ಅಂದ್ರೆ ಬಹಳಷ್ಟು ಆತ್ಮವಿಶ್ವಾಸದಿಂದ ಇರಬೇಕು. ಆತ್ಮವಿಶ್ವಾಸವೇ ನಿಮ್ಮ ಪರೀಕ್ಷೆಯನ್ನ ಯಶಸ್ಸಿನಂತ ಕರೆದುಕೊಂಡು ಹೋಗ್ತತಿ. ಹಾಗಾಗಿ ಸೊ ಫಸ್ಟ್ ನೀವೆಲ್ಲರೂ ಸಹ ಆತ್ಮವಿಶ್ವಾಸ ಇಟ್ಕೊಳ್ರಿ. ಸೊ ಕಾನ್ಫಿಡೆಂಟ್ ಎಕ್ಸಾಮ್ ಅಲ್ಲ, ಜಸ್ಟ್ ಇಟ್ಸ್ ಅನ್ ಎಕ್ಸಾಮ್ ಅಷ್ಟೇ, ಇಟ್ಸ್ ನಾಟ್ ಅ ಲೈಫ್. ಹೌದಾ? ಸೊ ಹಾಗಾಗಿ ಈ ಒಂದು ಅಂಶ ಗಮನದಲ್ಲಿ ಇಟ್ಟುಕೊಂಡು ಎಕ್ಸಾಮ್ ನ ಅಟೆಂಡ್ ಮಾಡ್ರಿ. ಸೊ ಇದು ಜೀವನಕ್ಕೆ ಬಹಳ ಅವಶ್ಯಕ, ಅದು ಮಾತ್ರ ನಿಜ. ಆದ್ರೆ ನೀವು ಮನಸ್ಸಿನೊಳಗೆ ಒಂದು ಎಕ್ಸಾಮ್ ಅಲ್ಲಪ್ಪ, ಬಹಳಷ್ಟು ಎಕ್ಸಾಮ್ ಬರೆದಿರ್ತಾರೆ. ಹಾಗಾಗಿ ಒಂದು ಆತ್ಮವಿಶ್ವಾಸದಿಂದ ಹೋದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರು ಒತ್ತಡಕ್ಕೆ ಒಳಗಾಕ ಹೋಗ್ಬೇಡಿ. ಎಕ್ಸಾಮ್ ಪ್ರೆಸರ್ ಹೆಂಗಿರತ್ತಪ್ಪ ಅಂದ್ರೆ ಏನ್ ಓದ್ಲಿ, ಏನ್ ಬಿಡ್ಲಿ, ಎಷ್ಟು ನೆನಪಿಟ್ಕೋಬೇಕು, ಏನ್ ಓದಿದ್ದು ಏನು ನೆನಪೈತೋ ಇಲ್ವೋ, ಎಕ್ಸಾಮ್ ಅಲ್ಲಿ ನೆನಪಾಗ್ಲಿಲ್ಲ ಅಂದ್ರೆ ಹೆಂಗೆ, 108 ವಿಚಾರಗಳ ಮನಸ್ಸಿನ ಬರ್ತವೆ. ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಕೊಡ್ರಿ. ಹಾಗಾಗಿ ಸ್ಟ್ರೆಸ್ ಒಳಗಾಕೋಬೇಡಿ, ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಕ್ ಹೋಗ್ಬೇಡ್ರಿ. ಬಹಳ ಶಾಂತವಾಗಿ ಮನಸ್ಸನ್ನ ಪ್ರಸನ್ನ ಚಿತ್ತವಾಗಿ ಇಟ್ಕೊಳ್ರಿ. ಅದು ನಿಮ್ಮ ಪರೀಕ್ಷೆಯನ್ನ ಯಶಸ್ಸಿನಂತ ತೆಗೆದುಕೊಳ್ಳೋ ಮತ್ತೊಂದು ಕಿಲಿಕ ಇದ್ದಂಗ. ಇನ್ನು ಸಾಧ್ಯವಾದರೆ ಈ ಅಂಶ ಸಾಧ್ಯವಾದರೆ ನೀವು ಬರೆದಂತ ನೋಟ್ಸ್ ಗಳನ್ನ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಡ್ರಿ. ರಿವಿಷನ್, ಕ್ವಿಕ್ ರಿವಿಷನ್. ಇನ್ನು ಹೈಲೈಟ್ಸ್ ಬರ್ದಿರ್ತಲ್ಲ, ಸೊ ಹೈಲೈಟ್ಸ್ ಗಳನ್ನ ಮಾತ್ರ ರಿವಿಷನ್ ಮಾಡ್ಲಿಕ್ಕೆ ಮಾಡ್ಕೊಡ್ರಿ. ಯಾಕಂದ್ರೆ ಎಕ್ಸಾಮ್ ಸಂಡೇ ಇದೆ. ಸೊ ನೀವು ಒಂದು ದಿನದಲ್ಲಿ ಎಲ್ಲಾ ವಿಷಯನ ಓದ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮಗೂ ಯಾವ ವಿಷಯವನ್ನ ಇನ್ನೂ ಸ್ವಲ್ಪ ಹೆಚ್ಚು ಓದ್ಬೇಕು ಅಂತ ಅನ್ಸುತ್ತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಗಳ ಇದ್ರೆ ಅವುಗಳನ್ನು ಮಾತ್ರ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೊಡ್ರಿ. ಸೊ ಇದು ಕಡ್ಡಾಯ ಅಲ್ಲ, ಇದು ಸಾಧ್ಯವಾದಷ್ಟು ಆರಾಮಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ಓದ್ಕೊಂಡು ಹೋದ್ರೆ ಬಹಳ ಮುಖ್ಯ, ಈಗ ಉಪಯುಕ್ತ ಈ ಸಂದರ್ಭದಲ್ಲಿ. ಸೊ ಇನ್ನೊಂದು ದಿನ ಐತಿ. ಸೊ ಒಂದಿನ ಇರೋದ್ರಿಂದ ನೀವು ಈ ಒಂದು ದಿನದಲ್ಲಿ ಮಾಡ್ಬೇಕಾದ ಕೆಲಸ ಇಷ್ಟೇ. ಕ್ವಿಕ್ ಆದಂತಹ ನಿಮ್ಮದೇ ನೋಟ್ಸ್ ಗಳನ್ನ ರಿವಿಷನ್ ಮಾಡ್ಕೊಳ್ರಿ. ಬರೆದಿದ್ರೆ ಅದೇ ಬೆಸ್ಟ್. ಬೇರೆ ಯಾವುದೇ ಪುಸ್ತಕ ಆಗಲಿ, ಹೊಸ ಪುಸ್ತಕವನ್ನು ಖಂಡಿತ ಈ ಸಂದರ್ಭದಲ್ಲಿ ಓದ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಇನ್ನೊಂದು, ಇನ್ನ ಓದ್ಬೇಕಾಗಿತ್ತು ಅಂತಕ್ಕಂಥ ಭಾವನೆಯಿಂದ ಹೊರಗೆ ಬನ್ರಿ. ನೀವು ಎಷ್ಟು ಓದಿದ್ರು ಸಹ ಕಡಿಮೆನೆ. ಅದೊಂದು ಸಮುದ್ರ ಇದ್ದಂಗೆ, ಸರಿನಾ? ಹಾಗಾಗಿ ಈ ಒಂದು ಥಾಟ್ ನಿಮ್ಮಲ್ಲಿ ಇದ್ರ ಅದು ನೀವು ಓದಿದಂತ ಅಂಶಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಹಾಗಾಗಿ ಇನ್ನ ಓದ್ಬೇಕಾಗಿತ್ತು ಅಂತಕ್ಕಂಥ ಅಂಶ ಏನಾದ್ರು ಅನ್ಕೊಳ್ತಿದ್ದ ಇದ್ರೆ ಆ ಭಾವದಿಂದ ಫಸ್ಟ್ ನೀವು ಹೊರಗೆ ಬನ್ರಿ. ಸೊ ಇನ್ನು ಎಕ್ಸಾಮ್ ಹೋಗೋದು ಪೂರ್ವದಲ್ಲಿ ಸೊ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗಳನ್ನ ಖಂಡಿತವಾಗಿಯೂ ಒಂದ್ ಕಡೆ ಜೋಡಿಸ್ಕೊಂಡ್ಬಿಡ್ರಿ ಇವತ್ತೇ. ಸೊ ಹಾಲ್ ಟಿಕೆಟ್ ಇರ್ಬೋದು, ಬೇಕಾದಂತಹ ಪೆನ್ಸ್ ಗಳನ್ನ, 1 ಅಥವಾ 2 ಪೆನ್ ಗಳನ್ನ, ಸೇಮ್ ಇರ್ತಕ್ಕಂಥ ಪೆನ್ ಗಳನ್ನ ಯೂಸ್ ಮಾಡ್ರಿ. ಒಂದೇ ಕಂಪನಿ ಪೆನ್ ಅನ್ನ ಇಟ್ಕೊಳ್ರಿ. ಇನ್ನು ಬ್ಲೂ ಅಥವಾ ಬ್ಲಾಕ್ ಎರಡೂ ಏನಪ್ಪಾ ಅಂದ್ರೆ ಇಂಕ್ ಅನ್ನ ನೀವು ಯೂಸ್ ಮಾಡಬಹುದು. ಬಾಲ್ ಪಾಯಿಂಟ್ ಪೆನ್ ಆಗಿರ್ಬೇಕು. ಹಾಗಾಗಿ ಆ ಪೆನ್ಸ್ ಗಳನ್ನ ನಿಮ್ ಜೊತೆಗೆ ಇಟ್ಕೊಳ್ರಿ. ಜೊತೆಗೆ ಒರಿಜಿನಲ್ ಆದಂತಹ ಐಡಿ ಪ್ರೂಫ್ಸ್ ಗಳನ್ನ ನಿಮ್ ಜೊತೆಗೆ ಕ್ಯಾರಿ ಮಾಡಬೇಕು. ಯಾಕಂದ್ರೆ ಈ ಸಲ ಎಕ್ಸಾಮ್ ಅಲ್ಲಿ ಸ್ವಲ್ಪ ರಿಸ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಬಯೋಮೆಟ್ರಿಕ್ ಅನ್ನ ಸಹ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಂಶ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ಏನಂದ್ರು ಎಂಪ್ಲಾಯಿ ಐಡಿ ಇರುತ್ತಲ್ಲ, ಅಂತ ಐಡಿಗಳನ್ನು ಸಹ ನಿಮ್ ಜೊತೆಗೆ ತೆಗೆದುಕೊಂಡು ಹೋಗ್ರಿ. ಹಾಗಾದ್ರೆ ಈ ಪರೀಕ್ಷೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಆಯ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಯಾವ ರೀತಿ ಬರೀಬೇಕು. ಸೊ ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಈ ಒಂದು ಅಂಶಗಳನ್ನು ಖಂಡಿತವಾಗಿ ನೆನಪಿಟ್ಕೋಬೇಕು. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಎಕ್ಸಾಮ್ ಹೋಗ್ತೀರಿ, ಕ್ವಶನ್ ಪೇಪರ್ ಅಂತ ತೆಗಿತೀರಿ, ಸುಮ್ ಡೈರೆಕ್ಟ್ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ಆ ತರಹದ ಮಿಸ್ಟೇಕ್ಸ್ ಗಳನ್ನ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ರೀಡ್ ದ ಫ್ರಂಟ್ ಪೇಜ್ ಆಫ್ ದ ಕ್ವಶನ್ ಪೇಪರ್. ಆ ಒಂದು ಕ್ವಶನ್ ಪೇಪರ್ ಫ್ರಂಟ್ ಪೇಜ್ ಓದ್ಕೊಳ್ಳಿ. ಸೊ ಅಲ್ಲಿ ಏನ್ ಮಾಡಿರ್ತಾರ, ನಿಮ್ಗೆಲ್ಲಾ ಯಾವ ಪುಟದಿಂದ ಯಾವ ಪುಟದವರೆಗೆ ಕನ್ನಡ ಇದೆ, ಪ್ರಥಮ ಭಾಷೆ ಇದೆ, ದ್ವಿತೀಯ ಭಾಷೆ ಇದೆ, ಎಲ್ಲವನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು ನಿಮ್ಮ ಪ್ರಥಮ ಭಾಷೆ ಯಾವುದು, ಎಷ್ಟೇ ಪೇಜ್ ನಂಬರ್ ಸ್ಟಾರ್ಟ್ ಆಗ್ತತಿ, ಸೊ ಡೈರೆಕ್ಟ್ ಆ ಪೇಜ್ ನಂಬರ್ ಓಪನ್ ಮಾಡಬಹುದು. ನಿಮ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಇಂಗ್ಲಿಷಾ, ಸೊ ಹಾಗಾದ್ರೆ ಆ ಇಂಗ್ಲಿಷ್ ಯಾವ ಪೇಜ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಯಾವುದು, ಸೋಷಿಯಲ್ ಸೈನ್ಸ್ ಯಾವುದು, ಮ್ಯಾಥ್ಸ್ ಯಾವುದು, ಹಾಗಾದ್ರೆ ಆ ಪೇಜ್ ನಂಬರ್ ಓದ್ಕೊಂಡ್ರೆ ನಿಮ್ಮ ಟೈಮ್ ಸೇವ್ ಆಗ್ತತಿ. ಹಾಗಾಗಿ ಕಂಪ್ಲೀಟ್ ಆಗಿ ಆ ಫ್ರಂಟ್ ಪೇಜ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ನೀವು ಒಂದ್ಸಲ ಕರೆಕ್ಟ್ ಆಗಿ ಓದ್ಕೊಳ್ರಿ. ಇನ್ನು
ನಿಮ್ ಕ್ವಶನ್ ಏನು ಬುಕ್ಲೆಟ್ ಕೊಟ್ಟಿರ್ತಾರೆ ಹಾಗೆ ಓವರ್ ಮಾರ್ಕ್ಸ್ ಶೀಟ್ ಕೊಟ್ಟಿರ್ತಾರೆ. ಸೊ ಈ ಎರಡು ಏನಪ್ಪಾ ಅಂದ್ರೆ ಸೇಮ್ ಸೀರಿಯಲ್ ನಂಬರ್ ಇರ್ತಾವ, ಅದನ್ನು ಸಹ ಮಿಸ್ ಮಾಡ್ದ ಟ್ಯಾಲಿ ಆಗ್ತಾ ಇದೆ ನೋಡ್ಕೊ. ಸೇಮ್ ಇದ್ರೆ ಡೋಂಟ್ ವರಿ, ಸೇಮ್ ಇಲ್ಲ ಅಂದ್ರೆ ಸೊ ಕೊಠಡಿ ಮೇಲ್ ವಿಚಾರಕರ ಗಮನಕ್ಕೆ ಖಂಡಿತ ತರಬೇಕು. ಸರಿನಾ? ಇನ್ನು ಕ್ವಶನ್ ಅನ್ನ ಬರೆಯುವ ಸಂದರ್ಭದಲ್ಲಿ, ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಕ್ವಶನ್ ಅನ್ನ ಪೂರ್ತಿಯಾಗಿ ಓದ್ರಿ. ಒಂದೇ ಪ್ರಶ್ನೆ ಓದ್ತಾ ಇದ್ರೆ ಕಂಪ್ಲೀಟ್ ಆಗೋದಿ 4 ಆಯ್ಕೆಗಳನ್ನ ಓದ್ಕೊಡ್ರಿ. ಇದರಿಂದ ನೀವು ಗೊಂದಲ ಇಲ್ಲದೆ ನೇರವಾಗಿ ಈಸಿಯಾಗಿ ಆನ್ಸರ್ ಅನ್ನು ಮಾಡ್ಬೋದು. ಸಮ್ ಟೈಮ್ ಆಗುತ್ತೆ ಕೆಲವೊಂದು ಪ್ರಶ್ನೆಗಳು ಹೆಂಗಿರ್ತಪ್ಪ ಅಂದ್ರೆ ಓದಿದ ತಕ್ಷಣ ಮೈಂಡ್ ಒಳಗೆ ನಿಮ್ಮ ಆನ್ಸರ್ ಬಂದ್ಬಿಡ್ತದೆ. ಸೊ ಅದನ್ನ ನೀವು ಟಿಕ್ ಮಾಡಬಹುದು. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಉಳಿದಂತಹ 3 ಆಯ್ಕೆಗಳನ್ನ ಪರಿಶೀಲಿಸ್ರಿ. ಯಾಕಂದ್ರೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಕ್ವಶನ್ ಪೇಪರ್ ಟ್ವಿಸ್ಟ್ ಮಾಡ್ತಾ ಇದಾರೆ. ಎಷ್ಟು ಸಾಧ್ಯನೋ ಅಷ್ಟು ಡಿಫಿಕಲ್ಟಿ ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ 4 ಆಯ್ಕೆಗಳನ್ನ ಓದ್ಕೊಡ್ರಿ, ಪ್ರಶ್ನೆಯನ್ನ ಇಡಿಯಾಗಿ ಓದ್ಕೊಡ್ರಿ. ಸೊ ನಾಟ್ ಅಂತಿರತ್ತೆ, ತಪ್ಪದ, ಗುಂಪಿಗೆ ಸೇರದ, ಸೊ ಈ ತರ ಪದಗಳನ್ನ ಸೇರಿಸಿರ್ತಾರ. ನಾವು ವೇಗವಾಗಿ ಓದ್ಬೇಕಾದ್ರೆ ಏನ್ ಮಾಡ್ಬಿಡ್ತೀವಿ, ಸೇರಿದ ಅಂತ ಓದ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವು ಉತ್ತರವನ್ನು ತಪ್ಪಾಗ್ತೀವಿ. ಹಾಗಾಗಿ ಈ ಒಂದು ಅಂಶ ಗಮನದಲ್ಲಿರಲಿ. ಹಾಗೆ ಏನ್ ಎಕ್ಸಾಮ್ ಬರ್ತಾ ಇರಲ್ಲ, ಸೊ ಪ್ರತಿ ಪ್ರಶ್ನೆಗೆ ಉತ್ತರಿಸಿ. 150 ಪ್ರಶ್ನೆಗಳಿರ್ತಾವ, ಯಾವುದು ನೆಗೆಟಿವ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲಾ ಕ್ವಶನ್ಗೂ ನೀವು ಆನ್ಸರ್ ಮಾಡಲೇಬೇಕು. ಇನ್ನ ಯೂಸ್ ಎಲಿಮಿನೇಷನ್ ಮೆಥಡ್, ಆಯ್ಕೆಯನ್ನ ಏನು ಓದ್ತಿರಲ್ಲ ಆ ಸಂದರ್ಭದಲ್ಲಿ ನೀವು ಉತ್ತರ ಗೊತ್ತಿದ್ರೆ ನೇರವಾಗಿ ಉತ್ತರವನ್ನ ಟಿಕ್ ಮಾಡಿ. ಇನ್ ಕೇಸ್ ಉತ್ತರ ಗೊತ್ತಿಲ್ಲ ಅಂದ್ರೆ ಯಾವುದು ಉತ್ತರ ಅಲ್ಲ ಅನ್ನೋದನ್ನ ಆಯ್ಕೆ ಮಾಡ್ರಿ. ಇದರಿಂದ ಎಲಿಮಿನೇಟ್ ಮಾಡೋದ್ರಿಂದ ಇದ್ದ 4 ಆಯ್ಕೆಗಳಲ್ಲಿ ನೀವೇನ್ ಮಾಡ್ಬೋದು, ಸರಳವಾಗಿ 2 ಆಯ್ಕೆಗಳನ್ನ ಹಾಕ್ಬಹುದು. ಇನ್ನು 2 ಆಯ್ಕೆಗಳ ಮಾತ್ರ ನಿಮ್ಗೆ ಇರ್ತಾವ, ಅವಾಗ ಈಸಿಯಾಗಿ ನೀವು ಆನ್ಸರ್ ಮಾಡ್ಲಿಕ್ಕೆ ಸಹಾಯ ಆಗ್ತತಿ. ಸೊ ಹಾಗಾಗಿ ಯೂಸ್ ಎಲಿಮಿನೇಷನ್ ಮೆಥಡ್ ಬೈ ಎಕ್ಸಾಮ್. ನೆಕ್ಸ್ಟ್ ಒನ್, ನೀವು ಸಮಯ ಪಾಲನೆ ಬಹಳ ಮುಖ್ಯ ನೋಡ್ರಿ. ಯಾಕಂದ್ರೆ 150 ಪ್ರಶ್ನೆ ಅದಾವು, ನಮ್ಗೆ 2.5 ತಾಸು. ಸೊ 2.5 ತಾಸು ಅಂದ್ರೆ ನಮ್ಗ 150 ನಿಮಿಷನೇ ಇರುತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ ಮಾತ್ರ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಸಮಯ ಬಹಳ ಮುಖ್ಯವಾಗಿರುತ್ತೆ. ಪ್ಯಾಸೇಜ್ ಓದ್ಬೇಕಾದ ಸಂದರ್ಭಗಳಲ್ಲೂ ಅಷ್ಟೇ, ಕ್ವಶನ್ ಓದ್ಬೇಕಾದ್ರೂ ಸಂದರ್ಭದಲ್ಲೂ ಸಹ ಅಷ್ಟೇ. ಸೊ ಟೈಮ್ ಅನ್ನ ನೀವು ಕೀಪ್ ಮಾಡಿ. ಸೊ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಕ್ವಶನ್ ಓದಿದ ತಕ್ಷಣ ಕ್ವಿಕ್ ಆಗಿ ಅದಕ್ಕೆ ಆನ್ಸರ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. ಸೊ ಹಾಗಾಗಿ ನೀವು ಟೈಮ್ ಅನ್ನ ಈಸಿಯಾಗಿ ಸೇವ್ ಮಾಡ್ಕೊಳ್ಬಹುದು. ಸೊ ಎಟ್ ದ ಮೂಮೆಂಟ್ ಆಫ್ ಎಕ್ಸಾಮಿನೇಷನ್, ಸೊ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗಿತ್ತಪ್ಪ ಅಂದ್ರೆ ಕನ್ನಡ, ಸೊ ಇಂಗ್ಲಿಷ್. ಸೊ ನೀವು ಈ 2 ಭಾಷೆಗಳಲ್ಲಿ ಸರಳವಾಗಿ ಉತ್ತರಿಸುವ ಸಾಧ್ಯತೆ ಇದೆ. ಜೊತೆಗೆ ಸೋಷಿಯಲ್ ಸೈನ್ಸ್, ಇಲ್ಲಿಯೂ ಸಹ ನೀವು ಏನಪ್ಪಾ ಅಂದ್ರೆ ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಇನ್ನು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಇಲ್ಲೂ ಗಳಿಸಬಹುದು, ಇಲ್ಲ ಅಂತಲ್ಲ. ಬಟ್ ಸ್ಪೆಸಿಫಿಕ್ ಆಗಿ ಓದಿರ್ಲೇಬೇಕು. ಅಲ್ಲಿ ಗೆಸ್ ಮಾಡಿ ಹಾಕ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಉಳಿದಂತೆ ಏನ್ ಮಾಡಬಹುದು, ಹಿಸ್ಟ್ರಿಯಲ್ಲಿ ಏನ್ ಮಾಡಬಹುದು, ಸ್ವಲ್ಪ ನೀವು ಗೆಸ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಸೈಕಾಲಜಿಯಲ್ಲಿ ಆ ತರ ಆಗುವುದಿಲ್ಲ. ಹಾಗಾಗಿ ನೇರವಾಗಿ ನಿಮ್ಗೆ ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಉತ್ತರ ಮಾಡಬಹುದು. ಈ 3 ವಿಷಯಗಳು, ಕನ್ನಡ ತಗೊಳ್ರಿ, ಇಂಗ್ಲಿಷ್ ತಗೊಳ್ರಿ, ಅಲ್ಲಿ 2 ಪ್ಯಾಸೇಜ್ ಇರ್ತವೆ. ಪೊಯಮ್ ಇರುತ್ತೆ, ಒಂದು ಪ್ಯಾಸೇಜ್ ಇರುತ್ತೆ. 15 ಅಂಕಗಳು ಅವ 2ಕ್ಕೆ ಸಂಬಂಧಪಟ್ಟಿರ್ತವೆ, ವಿತ್ ಇನ್ಕ್ಲೂಡಿಂಗ್ ಗ್ರಾಮರ್. ಹಾಗಾಗಿ ಈ 3 ವಿಷಯಗಳಲ್ಲಿ ನೀವು ಹೆಚ್ಚು ಅಂಕಗಳನ್ನ ಪಡಿತಕ್ಕಂಥ ಪ್ರಯತ್ನ ಮಾಡಬೇಕು. ಸೊ ಸೋಷಿಯಲ್ ಸೈನ್ಸ್ ತಗೊಳ್ಳಿ ಅಥವಾ ಮ್ಯಾಥ್ಸ್, ನಿಮ್ಮ ಸಬ್ಜೆಕ್ಟ್ ಮ್ಯಾಥ್ಸ್ ಇತ್ತಂತ ಇಟ್ಕೊಳ್ಳಿ. ಸೊ ಮ್ಯಾಥ್ಸ್ ಇತ್ತಪ್ಪ ಅಂದ್ರೆ ಅಲ್ಲಿ 60 ಅಂಕಗಳಿರ್ತಾವು. ಸೊ ಅವು 60, ಸೊ 2 ಸೇರಿ 60, ನೀವು 120 ಅಂಕಗಳನ್ನ ಈ 3 ವಿಷಯಗಳಲ್ಲೇ ನೀವು ಗಳಿಸಬಹುದಾದ್ರೆ ಇರ್ತವೆ. ಸೊ ಹಾಗಾಗಿ ನೀವು ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಇವು ಬಹಳಷ್ಟು ಬೆಸ್ಟ್ ವೇ ಅಂತ. ಸೊ ಇವುಗಳಲ್ಲೇ ಹೆಚ್ಚು ಪ್ರಯಾರಿಟಿ ಕೊಡ್ಕೊಂಡು ಆನ್ಸರ್ ಮಾಡ್ರಿ. ಸೈಕಾಲಜಿನ ಪ್ರಯಾರಿಟಿ ಕೊಡಬಾರ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಪರ್ಟಿಕ್ಯುಲರ್ ಆಗಿ ಓದಿದಾಗ ಮಾತ್ರ ಉತ್ತರಿಸಬಹುದು. ಸೊ ದಟ್ಸ್ ವೈ ಇವಕ್ಕೇನಪ್ಪ ಹೆಚ್ಚು ಸ್ಟ್ರೆಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪದ್ಯ ಅಥವಾ ಗದ್ಯವನ್ನು ಪ್ಯಾಸೇಜ್ ಅಥವಾ ಪೊಯಂ ಬರ್ತಿರಲ್ಲ, ಆ ಸಂದರ್ಭದಲ್ಲಿ ಫಸ್ಟ್ ಓದಿದ ತಕ್ಷಣ ಏನ್ ಮಾಡ್ಬಿಡ್ರಿ, ಆನ್ಸರ್ ಮಾಡ್ಬಿಡ್ರಿ. ಒಮ್ಮೆ ಓದ್ತೀರಾ, ಸೊ ಅಲ್ಲಿ ಫೈನಲ್ ಡಿಸಿಷನ್ ಯು ಹ್ಯಾವ್ ಟು ಟೇಕ್, ಅಲ್ಲಿ ತೆಗೆದುಕೊಳ್ಳೇಬೇಕು. ಆಮೇಲೆ ಬಂದು ಎಲ್ಲಾ ಕ್ವಶನ್ ಅನ್ನ ಹಾಕಿದ ಮೇಲೆ ಲಾಸ್ಟ್ ನೋಡ್ತೀನಿ ಅಂತ ಇಟ್ಕೊಂಡ್ರಪ್ಪ ಅಂದ್ರ ನಿಮ್ಮ ಟೈಮು ಸಾಲೋದಿಲ್ಲ. ಒಮ್ಮೆ ಗದ್ಯವನ್ನು ಓದ್ಲಿಕ್ಕೆ 4-5 ನಿಮಿಷ ಟೈಮ್ ತೆಗೆದುಕೊಂಡಿರ್ತತಿ. ಮತ್ತೆ ನೀವೆಲ್ಲಾ ಕ್ವಶನ್ ಆನ್ಸರ್ ಮಾಡಿ ವಾಪಸ್ ಬಂದ್ರಪ್ಪ ಅಂದ್ರ ಮತ್ತೆ 3-4 ನಿಮಿಷ ಆ ಗದ್ಯವನ್ನು ಓದ್ಲಿಕ್ಕೆ ಹೋಗ್ತೈತಿ. ಅವಾಗ ನಿಮ್ ಟೈಮೇ ಇರಂಗಿಲ್ಲ. ಹಾಗಾಗಿ ಓದಿದ ತಕ್ಷಣದಲ್ಲಿ ಏನ್ ಮಾಡಿ ಫೈನಲ್ ಡಿಸಿಷನ್ ತೆಗೆದುಕೊಂಡ್ಬಿಡಿ. ಅಲ್ಲೇ ಸರಿ ಉತ್ತರ ಯಾವುದು ಅಂತ ಬೆಸ್ಟ್ ಆನ್ಸರ್ ಅಂತ ಅನ್ಸುತ್ತಲ್ಲ ಅದನ್ನ ಹಾಕಿದ್ರಪ್ಪ ಅಂದ್ರ ನಿಮ್ ಟೈಮ್ ಖಂಡಿತವಾಗಿ ಸೇವ್ ಆಗ್ತತಿ. ಇಲ್ಲಪ್ಪ ಅಂದ್ರ ಟೈಮ್ ಅನ್ನ ನೀವು ಕಳ್ಕೋಬೇಕಾಗ್ತತಿ. ನೆಕ್ಸ್ಟ್ ಒನ್, ಬಹಳಷ್ಟು ಸಂದರ್ಭಗಳಲ್ಲಿ, ಸೊ ಫಸ್ಟ್ ಎಕ್ಸಾಮ್ ಅಲ್ಲಿ ಬಹಳ ಜನ ಈ ತರ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದಾರೆ. ಬರ್ತಾ ಬರ್ತಾ ಈ ತರ ಮಿಸ್ಟೇಕ್ಸ್ ಮಾಡಿಲ್ಲ. ಏನು, ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಯಾವ್ದು ಆಯ್ಕೆ ಮಾಡಿಕೊಂಡಿರ್ತಾರಲ್ಲ ಆ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಆಯ್ಕೆ ಇಂಗ್ಲಿಷ್ಗೆ ಉತ್ತರಿಸಿ. ಸೊ ನೀವು ಇಂಗ್ಲಿಷ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರೆ ಪ್ರಥಮ ಭಾಷೆ ಕನ್ನಡ ಅಂತೆ, ಪ್ರಥಮ ಭಾಷೆ ಇಂಗ್ಲಿಷ್ ಇರ್ತೈತಿ. ಎಷ್ಟೋ ಜನ ಏನ್ ಮಾಡ್ಬಿಟ್ಟಿರ್ತಾರೆ, ಪ್ರಥಮ ಭಾಷೆ ಕನ್ನಡ ಆದ ತಕ್ಷಣ ನೆಕ್ಸ್ಟ್ ಅದೇ ಇಂಗ್ಲಿಷ್ ಅನ್ನ ಆನ್ಸರ್ ಮಾಡಿದಾರ. ಸೊ ಬಹಳಷ್ಟು ಜನ ಗೊಂದಲಕ್ಕೆ ಒಳಗಾಗಿ ಅಂತಂದ್ರೆ ಬಹಳಷ್ಟು ಅಂಕಗಳನ್ನ ಕಳ್ಕೊಂಡಿದ್ದಾರೆ, ಕ್ವಾಲಿಫೈ ಆಗಿಲ್ಲ.
ಹಾಗಾಗಿ ನಿಮ್ಮ ದ್ವಿತೀಯ ಭಾಷೆ ಯಾವ್ದಿರುತ್ತೆ ಆ ದ್ವಿತೀಯ ಭಾಷೆ ಪೇಪರ್ 2 ಕೊಟ್ಟಿರ್ತಾರೆ, ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಫ್ರಂಟ್ ಪೇಜ್ ಅನ್ನು ನೋಡ್ಕೊರಿ ಅಂತ ಹೇಳಿ ನಿಮ್ಗೆ. ಫ್ರಂಟ್ ಪೇಜ್ ನೋಡ್ಕೊಂತಿರಲ್ಲ ಅಲ್ಲಿ ಈಸಿಯಾಗಿ ನೀವು ಯಾವ್ದನ್ನ ನೀವು ಬರಿಬೇಕು, ಕನ್ನಡನ ಪ್ರಥಮ ಭಾಷೆ ನಿಮ್ದು ರೈಟ್. ಸೊ ನಿಮ್ಮ ದ್ವಿತೀಯ ಭಾಷೆ ಯಾವುದು ಅಲ್ಲೇ ಜಸ್ಟ್ ಮಾರ್ಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದೇ ಪೇಜ್ ನಂಬರ್ ತೆಗೆದುಕೊಂಡು ಸರಳವಾಗಿ ನೇರವಾಗಿ ಉತ್ತರಿಸಬಹುದು. ಸೊ ಈ ಒಂದು ಅಂಶ ಗಮನದಲ್ಲಿರಲಿ. ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಹಿಂದಿ ತಗೊಂತಿರೋ, ಕನ್ನಡ ತಗೊಂತಿರೋ, ನಿಮ್ಗೆ ಯಾವ್ದು ಪ್ರಯಾರಿಟಿ ಕೊಟ್ಟಿರ್ತಾರಲ್ಲ ಆ ಒಂದು ಪ್ರಯಾರಿಟಿ ಆಧಾರದ ಮೇಲೆ ನಿಮ್ಮ ದ್ವಿತೀಯ ಭಾಷೆಗೆ ಆನ್ಸರ್ ಮಾಡ್ರಿ. ನೆಕ್ಸ್ಟ್ OMR ಸೀಟ್ ಅನ್ನ ಕಂಪ್ಲೀಟ್ ಆಗಿ ಶೇಡ್ ಮಾಡಿ. ಸೊ ಅರ್ಧಂಬರ್ಧ ಶೇಡ್ ಮಾಡೋದಾಗ್ಲಿ ಅಥವಾ ಆ ರೌಂಡ್ ಶೇಪ್ ಅನ್ನು ಬಿಟ್ಟು ಓವರ್ ಆಗಿ ಶೇಡ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಾಗಾಗಿ OMR ಸೀಟ್ ಅನ್ನ ಕರೆಕ್ಟ್ ಆಗಿ ಸರ್ಕಲ್ ಅನ್ನ ನೀವು ಸೇವ್ ಮಾಡಿದ್ರೆ ಸೊ ಈಸಿಯಾಗಿ ಸ್ಕ್ಯಾನ್ ಆಗ್ತೈತಿ. ಇದರ ಜೊತೆಗೆ ಸೊ ನೀವು ಎಕ್ಸಾಮ್ ಬಹಳ ಸಾರಿ ಅಟೆಂಡ್ ಮಾಡಿದ್ದೀರಾ, ಹಾಗಾಗಿ ನಿಮ್ಮದೇ ಆದಂತ ಕೆಲವು ಮಿಸ್ಟೇಕ್ಸ್ ಗಳು ಇರ್ತವೆ. ಸೊ ಅದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಲರ್ನ್ ಫ್ರಮ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್. ನಿಮ್ಮದೇ ಆದಂತ ಗತಿ ಸಿಗೋದಂತ ಸಂದರ್ಭಗಳಲ್ಲಿ ನೀವು ಎಕ್ಸಾಮ್ ಬರೆದಾಗ ಏನ್ ಮಿಸ್ಟೇಕ್ ಮಾಡಿರೋದು ನಿಮಗೂ ಫಸ್ಟ್ ಗೊತ್ತಿರುತ್ತೆ. ಹಾಗಾಗಿ ಆ ಮಿಸ್ಟೇಕ್ ಅನ್ನ ಮತ್ತೆ ಆಗ್ಬಾರ್ದು, ಆ ಒಂದು ಅಂಶ ಗಮನದಲ್ಲಿರಲಿ. ಸೊ ನೀವು ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಟೈಮ್ ಮ್ಯಾನೇಜ್ ಮಾಡಿರಂಗಲ್ಲ ಅಥವಾ ಯಾವ ರೀತಿ ಆನ್ಸರ್ ಮಾಡೋ ಸಂದರ್ಭದಲ್ಲಿ ರಾಂಗ್ ಆಗಿ ಹಾಕಿರ್ತೀರಾ, ಆ ಮಿಸ್ಟೇಕ್ಸ್ ಗಳು ಈ ಬಾರಿ ರಿಪೀಟ್ ಆಗಬಾರ್ದು. ಸೊ ಅದನ್ನ ನೆನಪಿಟ್ಟುಕೊಂಡು ಸೊ ಲರ್ನ್ ಫ್ರಮ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್ ಇರೋದು. ಅದಕ್ಕೆ ನಿಮ್ಮ ಏನು ತಪ್ಪುಗಳನ್ನು ನೀವು ಮಾಡಿದರೆ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ TT ಪರೀಕ್ಷೆಯಲ್ಲಿ ಅದು ಮರುಕಳಿಸದೇ ಇರಲಿ. ಹಾಗೆಯೇ ಯೂಸ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್. ಪರೀಕ್ಷೆ ಬರೆಯುವಾಗ ನಿಮ್ಮದೇ ಆದ ಸ್ವತಃ ಅನುಭವ ಇರುತ್ತೆ. ಎಷ್ಟೋ ಜನ ಹಲವಾರು ಬಾರಿ TT ಬರೆದಿರ್ತೀರಿ, ಬೇರೆ ಬೇರೆ ಎಕ್ಸಾಮ್ ಅನ್ನು ಬರ್ತಿರ್ತೀರಿ. ಆ ಎಲ್ಲಾ ಪರೀಕ್ಷೆಯ ಬರೆದ ಸಂದರ್ಭದಲ್ಲಿ ನಿಮ್ಮದೇ ಆದಂತಹ ಸ್ವಂತ ಅನುಭವ ಆಗಿರುತ್ತೆ. ಆ ಅನುಭವಗಳನ್ನ ಸಮ್ಮಿಳಿಸಿಕೊಂಡು ಈ ಒಂದು TT ಪರೀಕ್ಷೆ ಬರ್ತಿದ್ದೆ ಆದ್ರೆ ಖಂಡಿತವಾಗಿಯೂ ಸಹ ನೀವು ಹೆಚ್ಚು ಅಂಕಗಳನ್ನ ಗಳಿಸ್ತೀರ, ಹಾಗೆಯೇ ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ಸೊ ಹಾಗಾಗಿ ಇಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಖಂಡಿತ ಪೇಪರ್ ಬರೆದಿದ್ದೆ ಆದ್ರೆ ಸೊ ನಿಮ್ಮ TTಯಲ್ಲಿ ನೀವು ಖಂಡಿತ ಹೆಚ್ಚು ಅಂಕಗಳನ್ನ ಗಳಿಸ್ತೀರಾ. ಹಾಗೆಯೇ ಯಾರು ಸಹ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ಈಸಿಯಾಗಿ ಕೂಲ್ ಮೈಂಡ್ ಆಗಿ ಎಕ್ಸಾಮ್ ಅನ್ನು ಬರೀರಿ. ಎಲ್ಲರಿಗೂ ಸಹ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.